ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಶ್ರವಣ ನಕ್ಷತ್ರ. 27 ನಕ್ಷತ್ರಗಳಲ್ಲಿ ಶ್ರವಣ ನಕ್ಷತ್ರದಲ್ಲಿ ನೀವು ಯಾಕೆ ಹುಟ್ಟಿದ್ರಿ, ಈ ವಿಷಯದ ಬಗ್ಗೆ ನಿಮಗೆ ಜ್ಞಾನವನ್ನು ಕೊಡ್ತಾ ಇದ್ದೇವೆ. ಶಾಸ್ತ್ರದ ಅತ್ಯಂತ ಆಳದ ಅಧ್ಯಯನದಲ್ಲಿ ಈ ವಿಷಯಗಳಿರ್ತವೆ. ನಮ್ಮ ಗುರುಗಳು ನಮಗೆ ತಿಳಿಸಿದ್ದಕ್ಕಾಗಿ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ. ನೋಡಿ, ಪ್ರತಿ ಗ್ರಹವೂ ಕೂಡ 9 ಗ್ರಹ ಏನಿದಾವೆ ನಿಮ್ಮ ಜಾತಕದಲ್ಲಿ ನಿಮ್ಮ ಹಿಂದಿನ ಜನ್ಮದ ಪಾಪ ಅಥವಾ ಪುಣ್ಯವನ್ನ ಸೂಚಿಸ್ತಾ ಇರ್ತವೆ. ಹಾಗೆ ನಿಮ್ಮ ನಕ್ಷತ್ರ ಕೂಡ ನಿಮ್ಮ ಒಂದು ಕರ್ಮವನ್ನು ಸೂಚಿಸ್ತಾ ಇರ್ತದೆ. ಶ್ರವಣ ನಕ್ಷತ್ರ ನೋಡಿ, ಚಂದ್ರ ಗ್ರಹದ ನಕ್ಷತ್ರ. ಚಂದ್ರ ಇದಕ್ಕೆ ಅಧಿಪತಿ. 3 ಗ್ರಹಗಳಿರ್ತವೆ, ಪ್ರತಿ 3 ನಕ್ಷತ್ರಗಳಿರ್ತವೆ ಪ್ರತಿ ಗ್ರಹಕ್ಕೆ. ರೋಹಿಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಶ್ರವಣ ನಕ್ಷತ್ರ. ನೋಡಿ, ಈ ಎಲ್ಲಾ ನಕ್ಷತ್ರಗಳಲ್ಲಿ ಚಂದ್ರ ಸ್ಟ್ರಾಂಗ್ ಆಗಿರ್ತಾನೆ, ಪವರ್ಫುಲ್ ಆಗಿರ್ತಾನೆ. ಸ್ವಲ್ಪ ಹೆಚ್ಚು ಶಾಂತಿಯಿಂದ ಇರ್ತಾರೆ ಇವರು, ಸ್ವಲ್ಪ ಆಕರ್ಷಕವಾಗಿರ್ತಾರೆ. ತಾಳ್ಮೆ ಇವ್ರಿಗೆ ಬಹಳ ಇರುತ್ತೆ. ಚಂದ್ರನಿಗೆ ನೋಡಿ, ಆಕರ್ಷಣೆ ಇದೆ, ತಾಳ್ಮೆಯೂ ಇದೆ. ಹಾಗೆ ಶ್ರವಣ ನಕ್ಷತ್ರ ಬಂದ್ಬಿಟ್ಟು ಮಕರ ರಾಶಿಯಲ್ಲಿ ಬರ್ತದೆ. ಇನ್ನು ಶ್ರವಣ ನಕ್ಷತ್ರದಲ್ಲಿ ಯಾಕೆ ಹುಟ್ಟಿದ್ರಿ, ಹಿಂದಿನ ಜನ್ಮದಲ್ಲಿ ಏನ್ ಕರ್ಮ ತಂದಿದ್ದೀರಾ ಈ ಜನ್ಮಕ್ಕೆ ಅಂದ್ರೆ, ನೋಡಿ, ಹಿಂದಿನ ಜನ್ಮದಲ್ಲಿ ನೀವು ತಾಯಿಯನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ. ನೋಡಿ, ಸೂರ್ಯ ತಂದೆಯನ್ನು ಸೂಚಿಸ್ತದೆ, ಚಂದ್ರ ತಾಯಿಯನ್ನು ಸೂಚಿಸ್ತದೆ. ತಾಯಿಯನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ. ತಾಯಿ ಮನಸ್ಸಿಗೆ ಬೇಜಾರಾಗಿರ್ಬೋದು, ಅಥವಾ ನಿಮ್ಮಿಂದ ತೊಂದರೆಯಾಗಿರ್ಬಹುದು, ಅಥವಾ ಅವ್ರ ಸೇವೆಯನ್ನು ಮಾಡದೇ ಹೋಗಿರಬಹುದು. ಆ ಜವಾಬ್ದಾರಿಯನ್ನ ನೀವು ನಿಭಾಯಿಸದೇ ಹೋಗಿರ್ಬೋದು. ಒಟ್ಟಾರೆಯಾಗಿ ತಾಯಿಗೆ ನಿಮ್ಮಿಂದ ಬೇಜಾರಾಗಿದ್ರೆ, ಮನಸ್ಸಿಗೆ ನೋವಾಗಿದ್ರೆ ಶ್ರವಣ ನಕ್ಷತ್ರದಲ್ಲಿ ನೀವು ಹುಟ್ಟಿರ್ತೀರಾ. ಹಾಗಾದ್ರೆ ಪರಿಹಾರ ಏನು? ತಾಯಿಯನ್ನ ಈ ಜನ್ಮದಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ತಾಯಿ ಸಮಾನರಾದವರನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಅವ್ರ ಮನಸ್ಸಿಗೆ ಖುಷಿಯಾಗ ನೋಡ್ಕೊಳ್ಳಿ, ಅವ್ರ ಸೇವೆ ಮಾಡಿ. ಅವರಿಗೆ ಎದುರು ಮಾತಾಡಬೇಡಿ. ನೋಡಿ, ಮನಸ್ಸಿಗೆ ನೋವಾಗ್ಬಿಡುತ್ತಲ್ವಾ. ನೀವು ನಿಮ್ಮ ತಾಯಿಗೆ ಎದುರು ಮಾತಾಡಿದ್ರೆ ಅವ್ರಿಗೆ ಮನಸ್ಸಿಗೆ ನೋವಾಗುತ್ತೆ. ಆ ನೋವು ಹಾಗೆ ಉಳ್ಕೊಂಡ್ಬಿಡುತ್ತೆ. ಅವ್ರೇನು ಶಿಕ್ಷೆ ನಿಮಗೆ ಕೊಡಲ್ಲ. ನೀವು ದೊಡ್ಡವರಲ್ಲ ಆಗಿದ್ರೆ ಅವ್ರೇನು ಶಿಕ್ಷೆ ಕೊಡಕ್ ಸಾಧ್ಯ? ಆದ್ದರಿಂದ ಆ ಮನಸ್ಸಿಗೆ ನೋವಾಗುವಂತೆ, ಬೇಜಾರಾಗುವಂತೆ ನಡ್ಕೊಳ್ಳೇಬೇಡಿ. ಅವರ ಸೇವೆಯನ್ನು ಮಾಡಿ, ಅವರು ಖುಷಿಯಾಗಿರುವ ಹಾಗೆ ನೋಡ್ಕೊಳ್ಳಿ. ಇದು ನಿಮ್ಮ ಆದ್ಯ ಕರ್ತವ್ಯ. ತಂದೆಯನ್ನು ನೋಡ್ಕೊಳ್ಳೋದು, ತಾಯಿಯನ್ನು ನೋಡ್ಕೊಳ್ಳೋದು ಎಲ್ಲ ನಿಮ್ಮ ಆದ್ಯ ಕರ್ತವ್ಯ. ನೋಡಿ, ತಾಯಿ 4ನೇ ಮನೆ. ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. 4ನೇ ಮನೆ ಚೆನ್ನಾಗಿರುತ್ತೆ, ನಿಮಗೆ 4ನೇ ಮನೆ ಎಲ್ಲವನ್ನೂ ಕೊಡುತ್ತೆ. ನಿಮಗೆ ಮನೆಯನ್ನ ಕೊಡ್ತದೆ, ಕಾರನ್ನು ನೋಡ್ಬೇಕು, ವಾಹನ ಸೌಖ್ಯ, ಮನೆಯ ಸೌಖ್ಯ, ಇನ್ನು ಖುಷಿ, ಸುಖ, ನೆಮ್ಮದಿ, ಎಲ್ಲದಕ್ಕೂ ಕೂಡ ನಿಮ್ಮ ಒಂದು ಪದವಿ, ಎಲ್ಲದಕ್ಕೂ ಕೂಡ 4ನೇ ಮನೆಯ ಅಧಿಪತಿಯಾಗಿರೋದ್ರಿಂದ ನಿಮ್ಮ ತಾಯಿಯನ್ನು ನೀವು ಚೆನ್ನಾಗಿ ನೋಡ್ಕೊಂಡ್ರೆ 4ನೇ ಮನೆ ತುಂಬಾ ಚೆನ್ನಾಗಿರ್ತದೆ. ಶ್ರವಣ ನಕ್ಷತ್ರದವರು ನಿಮ್ಮ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇದರಿಂದ ನಕ್ಷತ್ರ ಶಾಂತಿ ಆಗ್ತದೆ. ನೋಡಿ, ನವಗ್ರಹ ಶಾಂತಿ, ಹೋಮ ಹವನಾದಿ ಮಾಡಿಸುವಾಗ ನಕ್ಷತ್ರ ಶಾಂತಿ ಕೂಡ ಮಾಡ್ತಾರೆ. ಇದು ಪೂಜೆಯಿಂದ ಆಯ್ತು. ಆಚರಣೆಯಿಂದ ಮಾಡ್ಬೇಕಂದ್ರೆ ತಾಯಿನ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಸಾಕು. ಇಷ್ಟು ಮಾಡಿದ್ರೆ ನಕ್ಷತ್ರ ಶಾಂತಿ ಆಗ್ತದೆ. ನಿಮ್ಮ ನಕ್ಷತ್ರ ನಿಮಗೆ ಸಕ್ಸಸ್ ಅನ್ನ ತಂದು ಕೊಡ್ತದೆ. ಸಣ್ಣ ವಿಷಯ ಅಂತ ತಿಳ್ಕೊಬೇಡಿ. ನಿಮ್ಮ ಜ್ಞಾನಕ್ಕಾಗಿ ತಿಳಿಸ್ತಾ ಇದ್ದೇವೆ, ನಿಮ್ಮ ಎಜುಕೇಶನ್ ಪರ್ಪಸ್ಗಾಗಿ ತಿಳಿಸ್ತಾ ಇದ್ದೇವೆ. ನೋಡಿ, ಯಾರ ಮನಸ್ಸಿಗೂ ನೋವು ಮಾಡಕ್ ಹೋಗ್ಬೇಡಿ. ಏನು ಕರ್ಮಗಳನ್ನು ಎಷ್ಟು ಕಡಿಮೆ ಕರ್ಮ ಮಾಡ್ತೀವೋ ಅಷ್ಟು ನಿಮಗೆ ದೊಡ್ಡ ಸಕ್ಸಸ್ ಭಗವಂತ ಕೊಡ್ತಾನೆ. ಧರ್ಮರಾಯ ಯಾವ ಕರ್ಮವನ್ನು ಮಾಡಲಿಲ್ಲ, ಯಾರ ಮನಸ್ಸನ್ನು ನೋಯಿಸ್ಲಿಲ್ಲ. ಮುಂದೊಂದಿನ ದೊಡ್ಡ ಸಕ್ಸಸ್ ಬಂತು, ಭಗವಂತ ಕೊಟ್ಟ. ದುರ್ಯೋಧನ ಪ್ರತಿದಿನವೂ ಕರ್ಮ ಮಾಡ್ಕೊಂತ ಹೋದ, ಪಾಪಗಳನ್ನೇ ಮಾಡ್ತಾ ಹೋದ, ಕೊನೆಗೆ ನಾಶವಾಗಿಯೇ ಹೋದ. ಬೇಕಾಯಿದೆಲ್ಲ. ಈ ಎಲ್ಲ ಮಹಾಭಾರತ, ರಾಮಾಯಣ ಎಲ್ಲ ಕೇಳಿರ್ತೀವ, ಆದ್ರೂ ಕೂಡ ಮತ್ತೆ ಕರ್ಮ ಮಾಡ್ತೀವಿ. ಬೇಕಾಗಿಲ್ಲ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರೋದು ನಿಮಗೆ ಜ್ಞಾನವನ್ನ, ತಿಳುವಳಿಕೆಯನ್ನ ನೀಡಲಿಕ್ಕೆ. ಏನಾದ್ರೂ ತೊಂದರೆ ಇದ್ರೆ, ನಿಮಗೆ
ಯಾವುದೇ ರೀತಿ ತೊಂದರೆ ಇರಬಹುದು, ಭಾನಾಮತಿ, ವಾಮಾಚಾರ, ಮಾಟ ಮಂತ್ರ ಪ್ರಯೋಗಗಳು ಸರ್ವೇ ಸಾಮಾನ್ಯ ಆಗಿದೆ. ಕಲಿಗಾಲದಲ್ಲಿ ಅವೆಲ್ಲ ಸರ್ವೇ ಸಾಮಾನ್ಯ, ಇನ್ನು ಹೆಚ್ಚುತ್ತೇ ಹೊರತು ಕಡಿಮೆಯಾಗುವುದಿಲ್ಲ. ಈ ತೊಂದರೆಗಳಿಗೆ ಪರಿಹಾರ ಬೇಕು ಅಂದ್ರೆ ನೀವು ನಮಗೆ ಕರೆ ಮಾಡಬಹುದು. ಜಾತಕ ರೀತ್ಯ ಏನಾದರೂ ದೋಷ ಇದ್ರೆ, ಜಾತಕದ ಬಗ್ಗೆ ತಿಳ್ಕೊಬೇಕಂದ್ರೆ ಅದಕ್ಕೂ ಕೂಡ ಕರೆ ಮಾಡಿ, ನಾವು ಸಲಹೆ ನೀಡ್ತೇವೆ. ಶುಭವಾಗಲಿ.